ಎಲ್ಲರಿಗೂ ಹೇಗಿದ್ರೆಲ್ಲರೂ ಓಕೆ. ಇಷ್ಟೆಲ್ಲ ಇಲ್ಲಿ ಕಿಚನ್ ಅಲ್ಲಿ ಇವತ್ತು ನಾನು ತಂದಿಟ್ಟಿದ್ದೀನಿ. ಇದನ್ನ ನೋಡುವಾಗನೇ ನಿಮಗೆ ಗೊತ್ತಾಗ್ಬೋದು ಏನಪ್ಪ ಇಷ್ಟೆಲ್ಲ ತಂದಿಟ್ಟಿದ್ದಾರೆ ಇವರು ಅಂತ ಹೇಳಿ. ಇದೆಲ್ಲ ನಮ್ಮ ಮೇನ್ ಕಿಚನ್ ಅಲ್ಲಿ ಇರಬೇಕಾದಂತ ಅಪ್ಲಿಯನ್ಸ್. ಈಗ ನಂದು ಹೇಗೋ ಹೊಸ ಮನೆ ಆಗ್ತಾ ಉಂಟು. ನನ್ನ ಹೊಸ ಕಿಚನ್ಗೆ ನಾನು ಇದನ್ನೆಲ್ಲ ಒಂದೊಂದಾಗಿ ತರಿಸಿದ್ದೆ. ಯಾಕೆಂದ್ರೆ ಒಮ್ಮೆಲೆ ತರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ತಂದು ನಿಮ್ ಜೊತೆ ಎಲ್ಲವನ್ನು ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಮಸ್ಟ್ ನಮ್ಮ ಕಿಚನ್ ಅಲ್ಲಿ ಇರಬೇಕಾದಂತ ಕೆಲವು ಅಪ್ಲಿಯನ್ಸ್. ಇದರಿಂದ ನಮ್ಮ ಕೆಲಸ ಎಷ್ಟು ಬೇಗ ಆಗುತ್ತೆ, ಹಾಗೂ ನಮ್ಗೆ ಹೊರಗಡೆಯಿಂದ ಈಗ ನಾವು ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ತಿನ್ಬಹುದಾದ ಕೆಲವು ಫುಡ್ ಅನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡಬಹುದು. ಹಾಗಾಗಿ ಒಂದೊಂದಾಗಿ ನಾನೀಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೀವು ನೋಡ್ಬಹುದು, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕೂಡ ಐಟಮ್ಸ್ ಉಂಟು. ಆದ್ರೆ ಇದು ಎಲ್ಲ ನಿಮ್ಮಿಂದ ತರಿಸ್ಲಿಕ್ಕೆ ಆಗತ್ತೆ ಅಥವಾ ಎಲ್ಲ ನೀವು ತರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಕಿಚನ್ ಅಲ್ಲಿ ಇಂಥ ವಸ್ತು ಒಂದೊಂದಾಗಿ ಇದ್ರೆ ನಮ್ಮ ಕೆಲಸ ಅಂದ್ರೆ ನಮ್ಮ ಹೆಂಗಸರ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಯಾವ್ದು ಇದರಲ್ಲಿ ಇಷ್ಟ ಆಗುತ್ತೆ, ನಿಮ್ಮ ಕಿಚನ್ಗೆ ಯಾವ್ದು ಇದರಲ್ಲಿ ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ನೀವು ತರಬಹುದು ಅಂತ ಹೇಳಿ ಅಷ್ಟೇ. ಓಕೆ, ಫಸ್ಟ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಗಾರೋ ಸ್ಟ್ಯಾಂಡ್ ಮಿಕ್ಸರ್. ಇದರಲ್ಲಿ ಎಷ್ಟೋ ಕೆಲಸವನ್ನು ನಾವು ಈಸಿಯಾಗಿ ಮಾಡಬಹುದು. ಇವಾಗ ನಿಮ್ಗೆ ಯಾವ್ದಾದ್ರು ಡೋ ಮಾಡ್ಲಿಕ್ಕೆ ಉಂಟು, ಅದು ಏನಾದ್ರು ಮಾಡ್ಲಿಕ್ಕಿದ್ರೆ ಚಪಾತಿ ಹಿಟ್ಟು ಇರಲಿ ಅಥವಾ ನಿಮ್ಗೆ ಕೇಕ್ಗೆ ಡೋ ಇರಲಿ, ಎಲ್ಲವನ್ನು ನೀವು ಇದರಲ್ಲಿ ಮಾಡ್ಬೋದು ಈಸಿಯಾಗಿ. ಇದರದ್ದು ಆಲ್ರೆಡಿ ನಾನು ಕರೆಕ್ಟಾಗಿ ರಿವ್ಯೂ ಎಲ್ಲವನ್ನು ಹಾಕಿದ್ದೀನಿ. ಹಾಗೂ ನಿಮ್ಗೆ ಈಗ ಕಿಮೋ ಮಾಡ್ಲಿಕ್ಕೆ ಬೇಕಿದ್ರೆ ಕಿಮೋ ಮಾಡಬಹುದು. ಇದರಲ್ಲಿ ನೀವು ಸೀಖ್ ಕಬಾಬ್ ಮಾಡಬಹುದು. ಇಂಥದ್ದೆಲ್ಲ ತುಂಬಾ ಈಸಿ ಆಗುತ್ತೆ ಕೆಲಸವನ್ನು. ಎಷ್ಟು ಬೇಕಿದೆ, ಈಗ ಹೊರಗಡೆ ನಾವು ಕಿಮೋ ಮಾಡ್ಲಿಕ್ಕೆಲ್ಲ ಕೊಡ್ತೀವಿ, ಅವಾಗ ಅದು ಮಿಷಿನ್ ಎಷ್ಟು ಚೆನ್ನಾಗಿರುತ್ತೆ ಏನಿರುತ್ತೆ ನಮ್ಗೆ ಗೊತ್ತಿರಲ್ಲ, ಎಷ್ಟು ಕ್ಲೀನ್ ಇರುತ್ತೆ. ಆದ್ರೆ ಮನೆಯಲ್ಲೇ ನಾವು ಅದನ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಹಾಗೂ ರೇಟ್ ಕೂಡ ಜಾಸ್ತಿ ಹೊರಗಡೆ ನಾವು ಕೊಟ್ರೆ. ಹಾಗೂ ನೆಕ್ಸ್ಟ್ ಅದರೊಂದಿಗೆ ನಿಮ್ಗೆ ಒಂದು ಗ್ರೈಂಡ್ ಮಾಡ್ಲಿಕ್ಕೆ ಕೂಡ, ಅಂದ್ರೆ ಯಾವ್ದಾದ್ರು ಪ್ಯೂರಿ ಅದೆಲ್ಲ ಮಾಡ್ಲಿಕ್ಕಿದೆ ಆದ್ರೆ ಇಂಥದ್ದೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ. ಇದರಲ್ಲಿ ಗ್ಲಾಸ್ ಜಾರ್ ಇದು. ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಹಾಗೂ ತುಂಬಾ ಕೆಲಸ ಇದರಲ್ಲಿ ನಿಮ್ಗೆ ಆಗತ್ತೆ. ಇದರೊಂದಿಗೆ ತುಂಬಾ ಅಕ್ಸೆಸರೀಸ್ ಕೂಡ ಕೊಟ್ಟಿರ್ತಾರೆ. ಹಾಗೂ ನೆಕ್ಸ್ಟ್ ನನ್ನ ತುಂಬಾ ಫೇವ್ರೆಟ್ ಅಗಾರೋ ಏರ್ ಫ್ರೈಯರ್. ಇದರಲ್ಲಿ ನಿಮ್ಮ ಹೆಲ್ತಿ ಡಯಟ್ ಹಾಗೂ ನೀವು ಹೆಲ್ತಿ ಆಗಿರ್ಬೋದು. ಯಾಕಂದ್ರೆ ಇದರಲ್ಲಿ ಯಾವುದೇ ಅಡಿಗೆ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಮಾಡ್ಲಿಕ್ಕೆ ಯಾವುದೇ ರೀತಿಯ ಎಣ್ಣೆ ಅದು ಇದು ಏನ್ ಬೇಕಂತ ಇಲ್ಲ. ಒಂದು ವಸ್ತುವಿನ ವಿಟಮಿನ್ಸ್ ಅಥವಾ ಏನಾದ್ರೂ ಇರ್ಲಿ ಅದು ಅದರಲ್ಲೇ ಉಳಿಯುತ್ತದೆ, ಎಲ್ಲಿ ಕೂಡ ಹೋಗಲ್ಲ. ಈಗ ನಾವು ಎಣ್ಣೆಯಲ್ಲಿ ಕೆಲವು ಏನಾದ್ರೂ ಕರಿತೀವಿ ಅಂದ್ರೆ ಫ್ರೈ ಮಾಡ್ತೀವಿ, ಅವಾಗ ಸ್ವಲ್ಪ ಅದರದ್ದೆಲ್ಲ ಎಣ್ಣೆಲ್ಲಿ ಹೋಗುತ್ತೆ. ಅಥವಾ ಬಾಯ್ಲ್ ಮಾಡ್ತೀವಿ ನೀರಲ್ಲಿ ಹೋಗುತ್ತೆ, ಆ ರೀತಿ ಆಗುತ್ತೆ. ಆದ್ರೆ ಇದರಲ್ಲಿ ಹಾಗೆಲ್ಲ ಎಲ್ಲ ಆ ಅಂಶ ಉಂಟು ನೋಡಿ, ಒಂದು ವಸ್ತು ಇದ್ದು ಅದರಲ್ಲಿ ಇರುತ್ತೆ. ಹಾಗಾಗಿ ಇದು ನನ್ನ ಫೇವ್ರೇಟ್. ಇದರಲ್ಲಿ ತುಂಬಾ ಅಡಿಗೆಯನ್ನು ಮಾಡಬಹುದು. ರೀಸೆಂಟ್ ಆಗಿ ನಾನು ಇದರಲ್ಲಿ ನಿಮಗೆ ಗ್ರಿಲ್ ಅನ್ನು ಕೂಡ ಮಾಡಿ ತೋರಿಸಿದ್ದೆ. ತುಂಬಾ ಚೆನ್ನಾಗಿದೆ ಇದು. ಹಾಗೂ ಯಾವುದೇ ನೀವು ಗ್ರಿಲ್ ಇರ್ಲಿ ಅಥವಾ ಈಗ ಬೆಂಡಿ ಫ್ರೈ ಮಾಡ್ತಾರೆ, ಯಾವುದೇ ವಸ್ತು ಇರ್ಲಿ, ನೀವು ಆಯಿಲ್ ಇಲ್ಲದೆ ನೀವು ಇದರಲ್ಲಿ ಫ್ರೈ ಮಾಡಬಹುದು. ಹಾಗಾಗಿ ತುಂಬಾ ಹೆಲ್ತ್ ಬಗ್ಗೆ ಕಾಳಜಿ ಇರುವವರು ಇಂಥದ್ದು ಖಂಡಿತ ತಗೊಳ್ಳೇಬೇಕು. ಹಾಗೂ ಇದರಲ್ಲಿ ತುಂಬಾ ಅಡಿಗೆಯನ್ನು ಕೂಡ ಮಾಡಬಹುದು. ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅಗಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್. ಇದು ಇದರಲ್ಲಿ ಯಾವುದೇ ಶೇಕ್ಸ್ ಯಾವುದೇ ಪ್ಯೂರಿ ನೀವು ಈಸಿಯಾಗಿ ಮಾಡಬಹುದು. ರೀಸೆಂಟ್ ಆಗಿ ನಾನು ಇದರ ವಿಡಿಯೋ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಯಾರಾದ್ರೂ ನೋಡ್ಲಿದ್ರೆ ನೋಡಿ. ನಿಮ್ಮ ಯಾವುದೇ ಶೇಕ್ಸ್ ಮಾಡ್ಲಿಕ್ಕಿದೆ ಆದ್ರೆ, ಅದು ಮಕ್ಕಳಿಗೆ ಅರ್ಜೆಂಟ್ ಆಗಿ ಬಂದ್ರು ಏನಾದ್ರು ಮಿಲ್ಕ್ ಶೇಕ್ ಏನಾದ್ರು ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಉಂಟು, ಇದರಲ್ಲಿ ಈಸಿಯಾಗಿ ಆಗಿ ಹೋಗಿದೆ. ಹಾಕುವುದು ಹಾಗೂ ಜಸ್ಟ್ ಟ್ವಿಸ್ಟ್ ಮಾಡೋದು ನೀವು ಅಷ್ಟೇ. ನೀವು ಕಾಫಿ ಲವರ್ಸ್ ಆದ್ರೆ, ನಿಮ್ಗೆ ಕಾಫಿ ಕುಡಿಯೋದು ತುಂಬಾ ಇಷ್ಟ ಅಂತ ಆದ್ರೆ, ಅಂದ್ರೆ ಹೊರಗಡೆ ಈಗ ಕಾಫಿ ಡೇ ಅಲ್ಲೆಲ್ಲ ಯಾವ ರೀತಿ ಸಿಗುತ್ತೆ, ಕ್ಯಾಪೆಚಿನೋ ಇರ್ಲಿ ಎಸ್ಪ್ರೆಸೋ ಇರ್ಲಿ, ಅಂತದೆಲ್ಲ ಕಾಫಿ ನಿಮ್ಗೆ ಇಷ್ಟ ಅಂತಾದ್ರೆ ಅದನ್ನು ಖಂಡಿತವಾಗ್ಲೂ ನೀವು ಈಸಿಯಾಗಿ ಮನೆಯಲ್ಲಿ ಮಾಡಬಹುದು. ಇಂಥ ಅಗಾರೋ ಕಾಫಿ ಮಿಷಿನ್ ನಿಮ್ಮ ಹತ್ರ ಇದೆ ಆದ್ರೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ನೊರೆ ಆಗಿದ್ದು ಬಂದಿದೆ ಅಂತ ಹೇಳಿ. ಇವಾಗ ಈ ಹಾಲನ್ನು ಇದಕ್ಕೆ ಹಾಕೋಣ.
ಕ್ಯಾಪೆಚಿನೋ ರೆಡಿ. ನೆಕ್ಸ್ಟ್ ನಿಮಗೆ ಅಡಿಗೆ ಮನೆಯಲ್ಲಿ ತುಂಬಾ ಹೊತ್ತು ನಿಲ್ಲಕ್ಕೆ ಬೇಡ, ಎಲ್ಲ ಕೆಲಸ ನಿಮ್ಗೆ ಜಟ್ಪಟಾಗಿ ಆಗ್ಬೇಕು ಅಂತ ಆದ್ರೆ ಮೇನ್ ಆಗಿ ನಮಗೆ ಜಾಸ್ತಿ ಕೆಲಸ ಆಗುದಲ್ಲಿ ಏನಾದರೂ ಕಟಿಂಗ್ ಮಾಡುವಾಗ ಅಥವಾ ಏನಾದರೂ ಬ್ಲೆಂಡ್ ಮಾಡುವಾಗ, ಗ್ರೈಂಡ್ ಮಾಡುವಾಗ ಇದಕ್ಕೆಲ್ಲ ಅಲ್ವಾ. ಹಾಗೆ ನಿಮ್ಮ ಹತ್ರ ಅಗಾರೋ ಹ್ಯಾಂಡ್ ಬ್ಲೆಂಡರ್ ವಿತ್ ಚಾಪರ್ ಇದೆ ಅಂದ್ರೆ ಎಲ್ಲ ಕೆಲಸ ನಿಮಿಷದಲ್ಲಿ ಆಗಿ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್, ಹಾಗೂ ಚೂರು ಕೂಡ ಸೌಂಡ್ ಮಾಡಲ್ಲ. ಏನ್ ಬೇಕಾದ್ರೂ ನಿಮ್ಗೆ ಅರ್ಜೆಂಟ್ ಅಲ್ಲಿ ಚಾಪ್ ಮಾಡ್ಲಿಕ್ಕೆ, ಬ್ಲೆಂಡ್ ಮಾಡ್ಲಿಕ್ಕೆ, ಪ್ಯೂರಿ ಮಾಡ್ಲಿಕ್ಕೆ ಇದು ತುಂಬಾ ಸಿಂಪಲ್ ಹಾಗೂ ಈಸಿ ಇದೆ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಕೂಡ. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ನಾನು ಕಿಮೋ ಮಾಡಲಿಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸ್ಮೂದಾಗಿ ಆಗುತ್ತೆ, ಸೌಂಡು ಕೂಡ ಜಾಸ್ತಿ ಇಲ್ಲ. ನಿಮಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಮಾಡ್ಬೋದು. ಇವಾಗ ನೀವು ಮೀಟ್ ಬಾಲ್ ಎಲ್ಲ ಮಾಡ್ತೀರಾದರೆ ನೀವು ಇದರಲ್ಲಿ ನೋಡಿ ಎಷ್ಟು ಜಾಸ್ತಿ ಬೇಕು ಅಷ್ಟು ಗ್ರೈಂಡ್ ಮಾಡ್ಬೋದು. ಮಯೋನೈಸ್ ಮಾಡಲಿಕ್ಕೆ ತುಂಬ ಸಿಂಪಲ್. ಇದರಲ್ಲಿ ಬ್ಲೆಂಡರ್ ಜಾರ್ ಉಂಟು ನೋಡಿ, ಅದರಲ್ಲಿ ನಾನು ಇವಾಗ ಒಂದು ಮೊಟ್ಟೆಯನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ ಗಾರ್ಲಿಕ್ ಫ್ಲೇವರ್ ಇಷ್ಟ, ಹಾಗಾಗಿ ನಾನು ಗಾರ್ಲಿಕ್ಕನ್ನು ಹಾಕ್ತಾ ಇದ್ದೀನಿ. ಒಂದು ಗಾರ್ಲಿಕ್ ದೊಡ್ಡದಿದ್ದರೆ ಒಂದು ಹಾಕಿದರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ವೆನಿಗರ್ ಅಥವಾ ಲೈಮ್ ವಾಟರ್ ಯಾವುದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಪೆಪ್ಪರ್ ಪೌಡ್ರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪು ಎರಡನ್ನು ಕೂಡ ಹಾಕೋಣ. ಹಾಗೂ ಇವಾಗ ಇದಕ್ಕೆ ಬೇಕು ಆಯಿಲ್, 2 ಕಪ್ಪಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕೆಳಗಡೆ ನೀವು ತಾಗಿಸಬೇಕು, ಕಂಪ್ಲೀಟಾಗಿ ಈ ರೀತಿ ಕೆಳಗಡೆ ತಾಗಿಸಿ ನೀವು ಆನ್ ಮಾಡಿದರೆ ಆಯ್ತು. ಎತ್ತಲಿಕ್ಕಿಲ್ಲ, ಏನು ಕೂಡ ಮಾಡಲಿಕ್ಕಿಲ್ಲ, ಹಾಗೇ ಇಟ್ಟು ಆನ್ ಮಾಡಬೇಕು. ಆವಾಗ ನೋಡಿ ಮಯೋನೈಸ್ ಯಾವ ರೀತಿ ಆಗ್ತಾ ಉಂಟು ನೀವೇ ನೋಡ್ಬೋದು. ಹಾಗೂ ಬೇಗನೆ ನಿಮಗೆ ಇದರಲ್ಲಿ ಮಯೋ ಆಗುತ್ತೆ, ನೋಡ್ಬೋದು ನೀವು. ಓಕೆ, ನಿಮಗೆ ಎಲ್ಲ ಕೆಲಸನೂ ಒಂದೇ ಪಾತ್ರೆಯಲ್ಲಿ ಆಗಬೇಕು, ಬೇಕನೆ ಆಗಬೇಕು, ಕಿರಿಕಿರಿ ಬೇಡ, ಹಾಗೂ ಗ್ಯಾಸ್ ಎಲ್ಲ ತುಂಬಾ ಜಾಸ್ತಿ ಹೋಗುತ್ತೆ ಅಂತ ಆದ್ರೆ ನೀವು ಅಗಾರೋ ಇಂಪೀರಿಯಲ್ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಅನ್ನು ಯೂಸ್ ಮಾಡಿ. ಇದರಲ್ಲಿ ನಿಮ್ಮ ಎಲ್ಲ ಕೆಲಸ ಕೂಡ ಬೇಗನೆ ಆಗುತ್ತೆ, ಯಾವುದೇ ಜಂಜಟ್ ಇಲ್ಲದೆ. ಈ ರೀತಿ ನಿಮಗೆ ಒಂದು ಪಾತ್ರೆ ಸಿಗುತ್ತೆ. ಇದರಲ್ಲಿ ನೀವು ರೈಸ್ ಇರಲಿ, ಮೀಟ್ ಇರಲಿ, ಅದು ಸೂಪು, ಯಾವುದೇ ಸಾಟ್ ಮಾಡ್ಲಿಕ್ಕಿರಲಿ, ಏನಾದರೂ ಎಗ್ ಬಾಯ್ಲ್ ಮಾಡಲಿಕ್ಕೆ, ಕೇಕ್ ಮಾಡಲಿಕ್ಕೆ, ಯೋಗರ್ಟ್, ಸ್ಟೀಮ್ ಮಾಡುವಂಥದ್ದು ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ ನಿಮ್ಗೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಆಯಿತು. ಇದರ ವಿಡಿಯೋ ನಾನು ಬೇಕಿದ್ರೆ ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡಿದ್ದೀನಿ, ಇನ್ನೊಮ್ಮೆ ಹಾಕ್ತೀನಿ ಯಾವ ರೀತಿ ಎಲ್ಲ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ. ಪರ್ಫೆಕ್ಟ್ ಆಗಿದೆ. ಮಶ್ರೂಮ್ ಇವಾಗ ಬೆಂದಿದೆ, ಎಷ್ಟು ಬೇಗನೆ ಆಗುತ್ತೆ ನೋಡಿ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಇದನ್ನು ತೆಗೆದ್ರೆ ಆಯಿತು. ಓಕೆ, ಮಶ್ರೂಮ್ ಮಸಾಲ ರೆಡಿ. ನಾನಿಲ್ಲಿ ಫಸ್ಟಿಗೆ ನಿಮಗೆ ಕಡುಬನ್ನು ತೋರಿಸ್ತಾ ಇದ್ದೀನಿ. ಕಡುಬು ಕೂಡ ಇದರಲ್ಲಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ, ಹಾಗೂ ಮಾಡಲಿಕ್ಕೆ ಎಷ್ಟು ಈಸಿ ಅಂತ ಹೇಳಿ. ನೀರು ತಾಗಬಾರ್ದಂತ ಹೇಳಿ ಸ್ಟ್ಯಾಂಡನ್ನು ನಾನು ಇಡ್ತಾ ಇದ್ದೀನಿ ನೋಡಿ. ಕಡುಬು ಮಾಡಿ ಇವಾಗ ಇದನ್ನು ಒಳಗಡೆ ಇಟ್ಟು ಬಿಡೋಣ. ಇಲ್ಲಿ ನಾನು ಇವಾಗ ಪ್ರೋಗ್ರಾಮನ್ನು ಸೆಟ್ ಮಾಡ್ತಾ ಇದ್ದೀನಿ, ಸ್ಟೀಮ್ ಹಾಗೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀರನ್ನು ಇಟ್ಟಿದ್ದೀನಿ, ಸ್ಟ್ಯಾಂಡ್ ಮೊದಲು ಇಡ್ತಾ ಇದ್ದೀನಿ, ಕಡುಬನ್ನು ಹಾಕಿದ್ದೀನಿ, ಹಾಗೂ ಇದರ ಮೇಲೆ ಏನೊಂದು ಸ್ಟೀಮರ್ ಪಾಟ್ ಬರುತ್ತೆ, ಬೌಲ್ ಬರುತ್ತೆ ನೋಡಿ, ಅದನ್ನು ಕೂಡ ಇಡ್ತಾ ಇದ್ದೀನಿ. ಹಾಗೂ ಅದರ ಮೇಲೆ ನಾನು ರವೆ ಇಡ್ಲಿಯನ್ನು ಹಾಕಿ ಸ್ಟೀಮ್ ಮಾಡಿ ನಿಮಗೆ ತೋರಿಸ್ತೀನಿ. ಅಂದರೆ ಒಂದೇ ಸಲ 2 ಅಡುಗೆಯನ್ನು ಕೂಡ ನೀವು ಈಸಿಯಾಗಿ ಇದರಲ್ಲಿ ಮಾಡ್ಬೋದು. ಓಕೆ, ಇವಾಗ ಪ್ರೋಗ್ರಾಮನ್ನು ಸೆಟ್ ಮಾಡಿ ಆಯಿತು, ರೆಡಿಯಾಗಿದೆ. ನೋಡ್ಬೋದು ನೀವು, ಸೂಪರಾಗಿ ಬಂದಿದೆ. ಇವಾಗ ನೋಡಿ, ಇದು ತೆಗಿಲಿಕ್ಕೆ ತುಂಬ ಸಿಂಪಲ್ ಇದೆ ಇದರಿಂದ ನೋಡಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಬ್ರೋಕ್ಲಿಯನ್ನು ಇಟ್ಟಿದ್ದೀನಿ, ನೀವು ನೋಡ್ಬೋದು. ಸಲಾಡ್ ಎಲ್ಲ ಮಾಡುವಾಗ ವೆಜಿಟೇಬಲ್ ನಾವು ಜಸ್ಟ್ ಸ್ಟೀಮ್ ಮಾಡಬೇಕು, ನೀರಲ್ಲಿ ತುಂಬ ಹಾಕಿ ಬೇಯಿಸಬಾರ್ದು, ಅದರ ಅಂಶ ಎಲ್ಲ ಹೊರಟೋಗುತ್ತೆ. ಇವಾಗ ನೋಡಿ, ನಾವು ಹಾಕಿದ ರವೆ ಇಡ್ಲಿ ಕೂಡ ಸೂಪರಾಗಿ ಬಂದಿದೆ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಪರ್ಫೆಕ್ಟ್ ಆಗಿದೆ, ಸಾಕು ಇಷ್ಟು. ಇವಾಗ ನೀವು ರೈಸ್ ನೋಡ್ಬೋದು. ವಾವ್, ಎಷ್ಟೊಂದು ಚೆನ್ನಾಗಿ ಬಂದಿದೆ, ಬಿಡುವಾಗಿ ಸೂಪರಾಗಿ ಬಂದಿದೆ. ಇದರ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ನಾನು ಗ್ರೇಟ್ ಮಾಡಿದ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ
ನೋಡ್ಬೋದು ಎಷ್ಟು ಸೂಪರಾಗಿ ರೈಸ್ ಬೆಂದಿದೆ ಹಾಗೂ ಜಟ್ಪಟಾಗಿ ನೀವು ಇದರಲ್ಲಿ ನಿಮ್ಮ ಅಡುಗೆಯನ್ನು ಮಾಡ್ಬೋದು. ಓಕೆ, ಹೀಗೆ ಒಂದೊಂದಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ತರಿಸಿದಂಥ ವಸ್ತುಗಳು ಯಾಕೆ ತರಿಸಿದ್ದೀನಿ, ಹೇಗೆ ಯೂಸ್ ಆಗುತ್ತೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಡಿಟೇಲ್ ಆಗಿ ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ ಯಾವುದಾದ್ರೂ ಇದರಲ್ಲಿ ಅಗತ್ಯ ಇದೆ ಆದರೆ ಅದರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು ಈಸಿಯಾಗಿ. ಹಾಗೂ ಇನ್ನೂ ಕೂಡ ಕೆಲವು ನನಗೆ ತರಿಸ್ಲಿಕ್ಕೆ ಉಂಟು. ಯಾವಾಗ ತರಿಸ್ತೀನಿ ಆವಾಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಥವಾ ನಿಮಗೆ ಏನಾದರೂ ಬೇಕಿದೆ ಆದರೆ ಯಾವ್ದು ರಿವ್ಯೂ ನಾನು ಕೊಡಬೇಕು ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಇದೆ ಆದರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ನಾನು ಅದನ್ನು ತರಿಸಿ ಅದರ ರಿವ್ಯೂ ಖಂಡಿತವಾಗ್ಲೂ ಕೊಡ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತಂತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.